ಕಬಿನಿ ಡ್ಯಾಂ ಗೋಡೆಯಲ್ಲಿ ಬಿರುಕು ಪತ್ತೆಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಬರೆದ ಪತ್ರದಲ್ಲಿ ಸ್ಫೋಟಕ ವಿಚಾರ ಬಯಲಾಗಿದೆ. ಬಿರುಕು ದುರಸ್ತಿಗೆ ಬರೋಬ್ಬರಿ 32.25 ಕೋಟಿ ಕೇಳಿ ಪತ್ರವನ್ನ ಬರೆಯಲಾಗಿದೆಯಂತೆ. ಬಿರುಕಿಗೆ ತೇಪೆ ಹಚ್ಚೋ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಸುದ್ದಿಯಲ್ಲಿ ತೋರಿಸಿದ್ವಿ. ಸಿಮೆಂಟ್ ಪ್ಲಾಸ್ಟರ್ ಮಾಡೋದಕ್ಕೆ ಹೋಗಿ ಮತ್ತಷ್ಟು ಬಿರುಕು ಹೆಚ್ಚಾಗಿದೆ ನೋಡಿ ಅಂತ. ಸದ್ಯ ನೋಡಿ, ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿಂದ ಒಂದು ಪತ್ರ ಹೋಗಿದೆ. ಆ ಪತ್ರದಲ್ಲಿ ಈ ದುರಸ್ತಿಗೆ 32.25 ಕೋಟಿ ಬೇಕು ಅಂತ ಕೇಳಿದ್ದಾರಂತೆ. ಅಣೆಕಟ್ಟು ಭದ್ರತೆಗೆ ಉಂಟಾಗಿರುವ ತೊಡಕುಗಳ ಬಗ್ಗೆ ಈ ಪತ್ರದಲ್ಲಿ ಉಲ್ಲೇಖ ಆಗಿದೆ. ನೀರಿನ ರಭಸಕ್ಕೆ ಡ್ಯಾಂ ಗೋಡೆಗಳ ಜಾಯಿಂಟ್ಗಳಿಗೆ ಹಾನಿ ಉಂಟಾಗ್ತಾ ಇದೆ ಅನ್ನುವಂಥ ಒಂದು ಸ್ಫೋಟಕ ವಿಚಾರ ಇಲ್ಲಿ ಬಯಲಾಗಿದೆ. ಕಲ್ಲು ಗೋಡೆಯ ಜಾಯಿಂಟ್, ಕಾಂಕ್ರೀಟ್ ಭಾಗಗಳಲ್ಲಿ ಬಿರುಕಾಗ್ತಾ ಇದೆ. ಜಲಾಶಯದ ಡೌನ್ ಸ್ಟ್ರೀಮ್ ಫೇಸ್ ಗೋಡೆಯಲ್ಲಿ ನೀರು ಸೋರಿಕೆ ಆಗ್ತಾ ಇದೆ ಅಂತ. ಇನ್ನು DSRT ತಂಡ ಇರ್ಬೋದು, SPMU ತಂಡದಿಂದ ಡ್ಯಾಂ ಪರಿವೀಕ್ಷಣೆ ಆಗುವಂಥ ಸಾಧ್ಯತೆ ಇದೆ. ರಾಜ್ಯ ಹಾಗೂ ನಿಗಮದ ಅನುದಾನದಲ್ಲಿ ಈ ಒಂದು ಪರಿಶೀಲನೆ ಆಗುವ ಸಾಧ್ಯತೆ. ಜನವರಿಯಲ್ಲೇ ಪತ್ರ ಇದಕ್ಕೆ ಕೇವಲ ಆಡಳಿತಾತ್ಮಕ ಅನುಮೋದನೆಯನ್ನ ನೀಡಿರುವಂಥ ರಾಜ್ಯ ಸರ್ಕಾರ. ವರದಿ ಬಂದು ತಿಂಗಳು ಕಳೆದರೂ ಕೂಡ ಅಣೆಕಟ್ಟಿನ ಭದ್ರತೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನುವಂಥ ಆರೋಪ ಇಲ್ಲಿದೆ. ಸರ್ಕಾರಕ್ಕೆ ಬರೆದಂಥ ಪತ್ರದಲ್ಲಿ ಒಂದಷ್ಟು ಸ್ಫೋಟಕ ವಿಚಾರಗಳು ಬಯಲಾಗಿವೆ. ಗೋಡೆ ಬಿರುಕು ಬಿಡ್ತಾ ಇದೆ, ಜಾಯಿಂಟ್ಗಳಲ್ಲಿ ಬಿರುಕು ಹೆಚ್ಚಾಗ್ತಾ ಇದೆ. ಇದರ ದುರಸ್ತಿಗಾಗಿ 32 ಕೋಟಿ ಹಣ ಬೇಕು ಅಂತ. ಅಣೆಕಟ್ಟು ಭದ್ರತೆಗೆ ಒಂದಷ್ಟು ತೊಡಕುಗಳು ಉಂಟಾಗ್ತಾ ಇದೆ ಅಂತೇಳಿ. ಹಾಗಾದರೆ ಈ ಅಣೆಕಟ್ಟಿನ ಪರಿಶೀಲನೆ ಯಾವಾಗ ಆಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಅನುದಾನ ಯಾವಾಗ ಸಿಗುತ್ತೆ, ಯಾವಾಗ ಇದರ ಒಂದು ದುರಸ್ತಿ ಕಾರ್ಯ ಆಗುತ್ತೆ ಅನ್ನುವಂಥ ಪ್ರಶ್ನೆ ಈಗ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪುನೀತ್. ಈಗಾಗಲೇ ಕಬಿನಿ ಜಲಾಶಯದಲ್ಲಿ ಬಿರುಕು ಬಿಟ್ಟಿದೆ ಅನ್ನುವಂಥ ಒಂದು ಚಿಕ್ಕ ವಿಚಾರ ಗೊತ್ತಿತ್ತು. ಬಟ್ ಇಲ್ಲಿ ದೊಡ್ಡ ಮಟ್ಟದಂಥ ವಿಚಾರ ಗೊತ್ತಾಗ್ತಾ ಇರೋದು ಸರ್ಕಾರಕ್ಕೆ ಬರೆದಂಥ ಒಂದು ಪತ್ರದಲ್ಲಿ ಗೊತ್ತಾಗಿದೆ. ಏನೇನು ಉಲ್ಲೇಖ ಮಾಡಿದ್ದಾರೆ, 32 ಕೋಟಿ ಕೇಳಿದ್ದಾರಂತೆ, ಅಷ್ಟರ ಮಟ್ಟಿಗೆ ಅಲ್ಲಿ ಡ್ಯಾಮೇಜ್ ಆಗಿದೆಯಾ ಅಂತ. ಓಕೆ, ಈಗಾಗಲೇ ಏನು ಕೇರಳದ ವಯನಾಡಿನಲ್ಲಿ ಸುರಿತಾ ಇರತಕ್ಕಂಥ ಧಾರಾಕಾರ ಮಳೆಗೆ ಕಬಿನಿ ಜಲಾಶಯ ಭರ್ತಿಯಾಗಿರ್ತಕ್ಕಂಥದ್ದು ಇದು ಸಂತಸದ ವಿಚಾರವಾದ್ರೆ, ಮತ್ತೊಂದು ಆತಂಕಕಾರಿಯಾದಂತಹ ವಿಚಾರ ಅಂತ ಹೇಳಿದ್ರೆ, ಏನು ಕಬಿನಿ ಅಣೆಕಟ್ಟೆ ಏನಿದೆ, ಈ ಒಂದು ಅಣೆಕಟ್ಟೆ ಬಿರುಕು ಬಿಟ್ಟಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಏನು ನೀರು ಸೋರಿಕೆ ಆಗ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕಬಿನಿ ನದಿ ಪಾತ್ರದ ಜನ ಇರಬಹುದು, ಜೊತೆಗೆ ರೈತರು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ರೀತಿ ಆತಂಕ ಶುರುವಾಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾದಂತಹ ಅಂಶ ಅಂತ ಹೇಳಿದ್ರೆ, ಸರ್ಕಾರಕ್ಕೆ ಅಧಿಕಾರಿಗಳು ಈ ಬಗ್ಗೆ ಈಗಾಗಲೇ ಪತ್ರವನ್ನು ಕೂಡ ಬರೆದಿದ್ದಾರೆ. ಆ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ವಿಚಾರ ಏನು, ಅಣೆಕಟ್ಟೆ ಅಪಾಯದಲ್ಲಿದೆ, ಇದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಆಗ್ಬೇಕು ಅಂತ ಹೇಳಿ ಅವರು ಪತ್ರವನ್ನ ಬರೆದಿದ್ದಾರೆ. ಇನ್ನು ಪ್ರಮುಖವಾಗಿ ಇದನ್ನ ಸರಿಪಡಿಸಲಿಕ್ಕೆ ಬರೋಬ್ಬರಿ 32.25 ಕೋಟಿಯಷ್ಟು ಹಣ ಬೇಕಾಗಿದೆ ಅನ್ನೋ ಒಂದು ಅವಶ್ಯಕತೆ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಪತ್ರವನ್ನು ಬರೆದಿದ್ದಾರೆ. ಅದಕ್ಕೆ ಏನು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳೇನಿದ್ದಾರೆ ಪತ್ರವನ್ನು ಬರೆದಿದ್ದಾರೆ. ಈ ಒಂದು ಪತ್ರಕ್ಕೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಸ್ಪಂದನೆ ಸಿಕ್ಕಿಲ್ಲ. ಈಗಾಗಲೇ ಏನು ಅಣೆಕಟ್ಟೆ ಸೋರಿಕೆ ಆಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಪಾಯದ ಒಂದು ಮುನ್ಸೂಚನೆ ಏನಿದೆ, ಇದೆಲ್ಲದರ ಬಗ್ಗೆ ಕೂಡ ಅಧಿಕಾರಿಗಳು ಸರ್ಕಾರಕ್ಕೆ ಮನವಿ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ, ಈಗಾಗಲೇ ಕಬಿನಿ ಜಲಾಶಯ ಸುಮಾರು 50 ವರ್ಷಗಳನ್ನ ಪೂರೈಸಿರ್ತಕ್ಕಂಥದ್ದು. ಇಲ್ಲಿವರೆಗೂ ಕೂಡ 35 ಬಾರಿ ಈ ಒಂದು ಜಲಾಶಯ ಭರ್ತಿಯಾಗಿರ್ತಕ್ಕಂಥದ್ದು. ಹೀಗಾಗಿ ನೀರಿನ ರಭಸಕ್ಕೆ ಜಲಾಶಯದ ಅಪ್ಸ್ಟ್ರೀಮ್ ಏನಿದೆ, ಈ ಒಂದು ಫೇಸ್ನ ಗೋಡೆಗಳಲ್ಲಿ, ಜಾಯಿಂಟ್ಗಳಲ್ಲಿ ಈಗಾಗಲೇ ಹಾನಿಯಾಗಿರ್ತಕ್ಕಂಥದ್ದು ಇರಬಹುದು. ಜೊತೆಗೆ ಕಲ್ಲು ಕಟ್ಟಡಗಳ ಜಾಯಿಂಟ್ ಏನಿದೆ, ಇದೆಲ್ಲವೂ ಕೂಡ ಆ ಒಂದು ನೀರಿನ ರಭಸದ ಒಂದು ಅಲೆಗಳ ರಭಸ ಏನಿದೆ, ಇದರಿಂದಾಗಿ ಕೊರತೆ ಉಂಟಾಗಿರ್ತಕ್ಕಂಥದ್ದು. ಹೀಗಾಗಿ ಕಾಂಕ್ರೀಟ್ ಭಾಗಗಳಲ್ಲಿ ಏನು ಬಿರುಕು ಉಂಟಾಗಿದೆ, ಇದೆಲ್ಲವನ್ನೂ ಕೂಡ ಸರಿಪಡಿಸಬೇಕಾಗಿದೆ. ಹೀಗಾಗಿ ಡ್ಯಾಮ್ಗೆ ಅವಶ್ಯಕತೆ ಇರತಕ್ಕಂತ 32.25 ಕೋಟಿ ಹಣದ ಅವಶ್ಯಕತೆ ಏನಿದೆ, ಇದನ್ನ ಕೊಡಬೇಕು ಅಂತ ಹೇಳಿ ಅವರು ಮನವಿಯನ್ನ ಮಾಡಿರ್ತಕ್ಕಂಥದ್ದು. ಇನ್ನ ಈಗಾಗಲೇ DSRT ತಂಡ ಇರಬಹುದು, ಜೊತೆಗೆ ಸ್ಟೇಟ್ ಪ್ರಾಜೆಕ್ಟ್ ಮಾನಿಟರಿಂಗ್ ಇರಬಹುದು, ಯೂನಿಟ್ ಅವರು ಇರಬಹುದು, ಇವರೆಲ್ಲರೂ ಕೂಡ ಅಲ್ಲಿಗೆ ಬಂದು ಪರಿಶೀಲನೆಯನ್ನ ಮಾಡತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಏನು 1ನೇ ತಿಂಗಳಲ್ಲೇ ಅಂದ್ರೆ ಜನವರಿ 6ನೇ ತಾರೀಕಿಗೆ ಇವರು ಆಗ್ಲೇ ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಪತ್ರಕ್ಕೆ ಯಾವುದೇ ರೀತಿಯಾದಂತಹ ಒಂದು ಸ್ಪಂದನೆ ಸಿಕ್ಕಿಲ್ಲ. ಹೀಗಾಗಿ ಅಧಿಕಾರಿಗಳು ಕೂಡ ಆತಂಕಕ್ಕೊಳಗಾಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಂತೂ ನೀರು ಸೋರಿಕೆ ಆಗ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಜನಸಾಮಾನ್ಯರು ಕೂಡ ಒಂದು ರೀತಿ ಆತಂಕಗೊಂಡಿರ್ತಕ್ಕಂಥದ್ದು. ಹೀಗಾಗಿ ತಕ್ಷಣವಾಗಿ ಅದಕ್ಕೆ ಏನು ಅವಶ್ಯಕತೆ ಇದೆ ಸರಿಪಡಿಸ್ತಕ್ಕಂಥ ಒಂದು ಕೆಲಸವನ್ನ ಸರ್ಕಾರ ಮಾಡಿದಂತಹ ಸಂದರ್ಭದಲ್ಲಿ ಅಷ್ಟೇ ಅಣೆಕಟ್ಟೆಯನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲವಾದ್ರೆ ಅಪಾಯದ ಮುನ್ಸೂಚನೆಗಳು ಎದುರಾಗಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರುತ್ತೆ. ಯಾಕೆಂತ ಹೇಳಿದ್ರೆ, ಅಧಿಕಾರಿಗಳು ಬರೆದಿರತಕ್ಕಂಥ ಪತ್ರ ಏನಿದೆ, ಅಪಾಯದಲ್ಲಿ ಇರ್ತಕ್ಕಂಥ ಅಣೆಕಟ್ಟಿನ ವಿಚಾರ ಏನಿದೆ, ಇದು ಇದುವರೆಗೂ ಕೂಡ ಬೆಳಕಿಗೆ ಬಂದಿರಲಿಲ್ಲ. ಆದ್ರೆ ಜನವರಿ ತಿಂಗಳಲ್ಲೇ ಇವರು ಬರೆದಿರ್ತಕ್ಕಂಥದ್ದು. ಈಗಾಗಲೇ
5 ತಿಂಗಳುಗಳು ಕಳೆದಿರ್ತಕ್ಕಂಥದ್ದು ಈ ಒಂದು ಪತ್ರವನ್ನು ಬರೆದು ಆ ಒಂದು ಪತ್ರ ಸಂಬಂಧಪಟ್ಟಂತೆ ಸರ್ಕಾರ ಯಾವುದೇ ರೀತಿಯಾದಂತಹ ಗಮನವನ್ನ ಕೊಡದೆ ನಿರ್ಲಕ್ಷ್ಯವನ್ನು ತೋರಿಸಿರ್ತಕ್ಕಂಥದ್ದು ಮತ್ತಷ್ಟು ಆತಂಕವನ್ನ ಉಂಟು ಮಾಡಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಪುನೀತ್ ಮಾಹಿತಿಗೆ.